ಇಲ್ಲಿ ಉಪಸ್ಥಿತ ಎಲ್ಲ ಆತ್ಮೀಯ ನ್ಯಾಯವಾದಿಗಳ ಬಂಧುಗಳೇ, ಭಗಿನಿಯರೇ, ಹಾಗೂ ಈಗಾಗಲೇ ಭಾಳ ವರ್ಷಗಳಿಂದ ನೋಡ್ತಾ ಬಂದಂಥ ಶಂಕರ್ ಅವರೆಲ್ಲರೂ ಸನ್ಮಾನ ಮಾಡಿದ್ದಾರೆ. ನೀವು ನಾನು 77ನೇ ವರ್ಷಕ್ಕೆ ನಾನು ಇಲ್ಲಿ ಬಾರ್ ಅಸೋಸಿಯೇಷನ್ಗೆ ಸದಸ್ಯ ಆದಂಥದ್ದು. SR ಪಾಟೀಲ್ ಹೇಳಿದಾಗ ನನಗೂ ಕೂಡ ಒಂದು 15-20 ಜನ ಆತ್ಮೀಯ ಮಿತ್ರರು ಕಾಣ್ತಾರೆ, ವಿಶೇಷವಾಗಿ ಸುಖ ದುಃಖ ಹಂಚ್ಕೊಳ್ಳೋವಂಥವ್ರು. ಉಳಿದ್ರೆಲ್ಲರೂ ನೋಡಿದ್ರೆ ಹೊಸಬರು. ಇದು ಪ್ರಕೃತಿ ನಿಯಮ ಕೂಡ. ಹಳೆಬೇರು ಹೊಸ ಚಿಗುರು ಹಾಗೆ ಚಿಗುರ್ತಾ ಬರುವಂಥ ನೀವೆಲ್ಲರೂ ಕೂಡ ಭವಿಷ್ಯದ ಒಳ್ಳೆಯ ನ್ಯಾಯವಾದಿಗಳಾಗಬೇಕು ಅನ್ನುವಂಥ ಹಂಬಲ ಎಲ್ಲರಾಗಲಿ ನಾನು ಕೂಡ ಇಟ್ಕೊಂಡಿದ್ದೇನೆ. ನನಗಾಗಲೇ ಅನಿಸಿತ್ತು, ನಮ್ಮನ್ನು ಯಾಕೆ ಕರೆದಿಲ್ಲ, ಇದೇನು ಕಾರ್ಯಾಗಾರ ಐತಿ, ನಮಗೂ ಒಂದು ಡಿಮಾಂಡ್ ಇಡಬೇಕಲ್ಲ ಇವರು ವಕೀಲರು ಅಂಥೇಳಿ. ಈಗಾಗಲೇ ಒಂದು ಡಿಮಾಂಡ್ ಇಟ್ಟಿದ್ರು, ಎಲ್ಲರೂ ಸೇರ್ಕೊಂಡು ಬಂದಿದ್ದರು, ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಬಂದು ಇಲ್ಲಿ 13,000ಕ್ಕಿಂತ ಹೆಚ್ಚಿಗೆ ಪೆಂಡೆನ್ಸಿ ಇದಾವೆ ಇಲ್ಲಿ ಕೇಸ್ಗಳು. ಸ್ವಲ್ಪ ಗೌರ್ಮೆಂಟಿಗೆ ಚುರುಕು ಮುಡಿಸೋ ಕೆಲಸ ಮಾಡ್ಬೇಕ್ರಿ ಪೂಜಾರವ್ರು ಅಂತ ಹೇಳಿದಾಗ ನಾವೊಂದು ಪ್ರಶ್ನೆ ಕೂಡ ಹಾಕಿದ್ದೆ. ಇತ್ತೀಚೆಗೆ ಮೊನ್ನೆ ಬಂದಂಥ HK ಪಾಟೀಲರು ಅವರು ಉತ್ತರ ಕೊಟ್ಟಿದ್ದರು ನನಗೆ. ಅದ್ರ ಕಾಪಿ ಕೂಡ ಇವ್ರಿಗೆ ಕಳಿಸಿದ್ದೀನಿ ನಾನು. ಈ ನ್ಯಾಯಾಲಯಗಳಲ್ಲಿ ಬಹಳಷ್ಟು ಪೆಂಡೆನ್ಸಿ ಇದೆ ಅನ್ನುವಂಥ ವಿಷಯ ಸರ್ಕಾರ ಗಮನಕ್ಕೆ ಐತೆ. ಹೌದು ಅಂತ ಹೇಳಿದರು. ನಮ್ಮ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ 13,000ಕ್ಕಿಂತ ಹೆಚ್ಚಿಗೆ ಕೇಸ್ಗಳು ಪೆಂಡಿಂಗ್ ಇದಾವ ಅಂತನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆಯೇನೋ. ಹೌದು ಅಂತ ಹೇಳಿದರು. 2ರಿಂದ 3,000ಗೆ ಒಂದು ಕೋರ್ಟು, ಜಿಲ್ಲಾ ಕೋರ್ಟು ಬೇಕು ಅನ್ನುವಂಥದ್ದು ಒಂದು ಸರ್ಕಾರದ ನಿಯಮಾವಳಿಗಳಲ್ಲಿ ಒಂದು ಅನ್ನುವಂಥದ್ದು ಕೂಡ ಸರ್ಕಾರದ ಗಮನದಲ್ಲಿ ಇದೆ ಏನು ಅಂತ ಕೇಳಿದೆ. ಇದೆ ಅಂತ ಹೇಳಿದರು. ಹಾಗಿದ್ದರೆ ಇಲ್ಲಿ ಬಾಗಲಕೋಟೆಗೆ ಇನ್ನೂ 7 ಜಿಲ್ಲಾ ಸ್ತರದ ನ್ಯಾಯಾಲಯಗಳ ಅವಶ್ಯಕತೆ ಐತಿ ಅನ್ನೋದೊಂದು ಗೊತ್ತಿದೆಯಾ? ಹೌದು ಅಂತ ಹೇಳಿದರು. ಹಾಗಾಗಿ ಸ್ಥಾಪನೆ ಮಾಡಲಾಗೋದೆ ಎಂದು, ಯಾವಾಗ ಅನ್ನುವಂಥ ಪ್ರಶ್ನೆ ಮಾಡಿದಾಗ ಹಣಕಾಸಿನ ಲಭ್ಯತೆ ನೋಡಿ ನಾವು ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿ ನಿಂತು ಕೆಲಸ. ಇದೊಂದು ವ್ಯವಸ್ಥೆನೇ ಇದೆ. ಕಾರ್ಯಾಂಗ ಶಾಸಕಾಂಗ ಮಧ್ಯದಲ್ಲಿ ಬರುವಂಥದ್ದು, ಆಮೇಲೆ ನ್ಯಾಯಾಂಗದ ಮಧ್ಯದಲ್ಲಿ ಬರುವಂಥ ಅನೇಕ ಒಂದು ವೈಪರೀತ್ಯಗಳೇ ಇದು ಒಂದು ಅಂತ ಹೇಳಬೇಕು. ನ್ಯಾಯಾಂಗ ಇಷ್ಟು ಬೇಕಂತ ಹೇಳುವಂಥದ್ದು ಒಂದು ಭಾಗ, ಅದಕ್ಕೆ ಸಾಧ್ಯತೆ ಐತೋ ಇಲ್ಲೋ ಅಂತ ನೋಡುವಂಥದ್ದು ಶಾಸಕಾಂಗದ ಭಾಗ. ಹಣ ಎಷ್ಟಿದೆ, ಬಜೆಟ್ ಏನು, ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಇಡಲಿೋ ಅಂತನ್ನುವಂಥದ್ದು. ಈ ಮನವಿ ಹೋಗಿದೆ ಇದಾಗಲೇ. ಆ ಮನವಿ ಹೋದರೆ ಒಂದು ಎಸ್ಟ್ಯಾಬ್ಲಿಷ್ಮೆಂಟ್ ಮಾಡಬೇಕಾದ್ರೆ ಕನಿಷ್ಠ ಒಂದು 25-30 ಜನ ಅಲ್ಲಿ ಬೇಕು ಒಂದು ಜಿಲ್ಲಾ ಸ್ತರ ನ್ಯಾಯಾಲಯಕ್ಕೆ. ಅನೇಕ ಕಡೆ ಈಗ ರಾಜಕೀಯವಾಗಿ ತಾಲೂಕು ಕೇಂದ್ರಗಳು ಮಾಡಿದ್ದಾರೆ. ಇಲ್ಲಿ ಗುಳೇದಗುಡ್ಡ ಮಾಡಿದ್ದಾರೆ, ಅಲ್ಲಿ ರಬ್ಕೋ ಬನಹಟ್ಟಿ ಮಾಡಿದ್ದಾರೆ, ಇಲ್ಲಿ ಇಲ್ಕಲ್ ಮಾಡಿದ್ದಾರೆ ಹೊಸ ತಾಲೂಕು. ಅಲ್ಲಿ ಸಂಪೂರ್ಣವಾಗಿ ಕಾರ್ಯಗತ ಆಗಿಲ್ಲವು ಎಲ್ಲನೂ. ಬರೀ ಯಾರೋ ಒಬ್ಬರ ಉಪ ತಹಸೀಲ್ದಾರು ಯಾರೇ ಆದ್ರೆ. ನಾನು ಆ ರೆವಿನ್ಯೂ ಮಂತ್ರಿ ಅದ್ರ ಕೇಳಿದೆ, ಏನು ರೀ ಅಲ್ಲಿ ಸ್ಟಾಫ್ ಕೊಡ್ರಿ, ಜನಕ್ಕೆ ತೊಂದರೆ ಆಗೈತಿ, ಉತ್ತಾರಿಗೆ ಪ್ರತಿಯೊಂದಕ್ಕೂ ಸಮಸ್ಯೆಗಳಿಗೆ ಬೇರೆ ಬೇರೆ ಮೇಲಿನ ಮೇಲೆ ಜಿಲ್ಲಾಧಿಕಾರಿ ಹೇಳ್ತಾರೆ ಕಂಪ್ಲೇಂಟ್ ಮಾಡೋದು, ನಮ್ಮ ಹತ್ರ ಬಂದು ಹೇಳುವಂಥದ್ದು. ಅದು ಪೂಜಾರವರ ದುಡ್ಡಿಲ್ಲ ನಮ್ಮ ಕಡೆ, ಯಾವುದೋ ಅವಶ್ಯಕತೆಗೆ ಯಾವುದೋ ಒತ್ತಡ ಸಲಾಗಿ ತಾಲೂಕು ಕೇಂದ್ರಗಳನ್ನ ಮಾಡಿಬಿಟ್ಟಿದ್ದೀವಿ. ಈಗ ಬಿಜಾಪುರದಲ್ಲಿ ಮೊದಲ 5 ತಾಲೂಕಿದ್ದು, ಇವು 13, 14 ಏನು 17 ಅದಾಗಿದೆ ಅಲ್ಲಿ. ಇದು ಅಲ್ಲೊಂದು ಭಾಗನ. ಹಣಕಾಸಿನ ವ್ಯವಸ್ಥೆ ಬೇಕು ಅನ್ನುವಂಥ ಸರ್ಕಾರದ ಭಾಗ. ಇವೆಲ್ಲ ಪೆಂಡೆನ್ಸಿ ಇಷ್ಟು ಉಳಿಬೇಕಾತಂಪ ಅಂದ್ರೆ ನಿರ್ಣಯ ಆದ ತಕ್ಷಣ ದುಡ್ಡು ಕೊಡಬೇಕಾಗತ್ತೆ. ಆಗಿಂದಾಗ 50% ತೊಗೊಂಡ ನಂತರ ಅಪೀಲ್ ಹೋಗ್ಬೇಕು. ಇದು ಸರ್ಕಾರದ ಗಮನದಾಗ ಐತಿ. ಮೊನ್ನೆ ವಕೀಲರ ಬಗ್ಗೆ ಯಾವುದೋ ಒಂದು ಅಕೇಜನ್ದಲ್ಲಿ ಸಚಿವರು ಸ್ವಲ್ಪ ಸಮಾಧಾನಕರವಾಗಿ ಉತ್ತರ ಕೊಡಲಿಲ್ಲ. ಏನೋ ಇಷ್ಟು ಹೆಚ್ಚಾಗಬೇಕಾದ ಕಾರಣೀಭೂತರು ವಕೀಲರು 50% ಮೇಲೆ ವಕೀಲರು ಪರಿಹಾರಧನ ತೊಗೊಳ್ತಾರೆ, 50% ಮಾತ್ರ ಪಕ್ಷಾರಿಗೆ ಹೋಗ್ತೈತೆ ಸುಳ್ಳು ಅಂತೇಳಿ ಯಾರೇನೋ ಭಾಷಣ ಬಿಗಿದಿರ್ತಾರೆ ತಮ್ಗೆ ತೀಟೆ ತೀರ್ಸ್ಕೊಳ್ಳೋಕೆ ಅನುಕೂಲ ಸಿಂಧು ಪ್ರಕಾರ. ಅದು ಸುಳ್ಳು, ಆ ರೀತಿ ಆಗೋದಲ್ಲ. ಯಾವಾಗಾರು ನೀವು
ಕೋರ್ಟ್ಗಳನ್ನ ಮಾಡಿ ನೀವು ಬದ್ಧತೆ ಈ ಭಾಗದ ನೀರಾವರಿಯ SR ಪಾಟೀಲ್ ಅನೇಕ ವರ್ಷಗಳನ್ನು ಹೋರಾಟ ಮಾಡಿದಂಥವ್ರು ಅವರು. ಇದ್ರ ಬಗ್ಗೆ ಕೃಷ್ಣ ಮೇಲ್ದಂಡೆ ಯೋಜನೆ ಅವರು ಅಖಂಡ ಈ 24 ವರ್ಷಗಳ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಸಬ್ಜೆಕ್ಟು ಒಂದಿತ್ತು. ನಮ್ಮದು ಕೂಡ ಈ 25 ವರ್ಷ ಅವ್ರ ಜೊತೆಗೆ ನಾನು ರಾಜಕಾರಣ ಬಂದವ. ನಾನು ವಿರೋಧಿ ಪಕ್ಷ, ಅವರು ಭಾಳ ಸಲ ಆಡಳಿತ ಪಕ್ಷದವರು. ಈ ಕೃಷ್ಣ ಮೇಲ್ದಂಡೆ ಯೋಜನೆ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋದ್ರಲ್ಲಿ ನಾವು ಯಾರೂ ಈ ಭಾಗದವರು ಕಡಿಮೆ ಆಗಿದ್ದಿಲ್ಲ. ವಾಸ್ತವವಾಗಿ ಈ ಸ್ಥಿತಿ ಇದೆ. ಅದಿರಲಿ, ಅದೊಂದು ಭಾಗ. ಹಣಕಾಸಿನ ಲಭ್ಯತೆ ಅನ್ನುವಂಥದ್ದು ಬಂದಿದೆ. ಪೆಂಡೆನ್ಸಿಗೆ ಇದು ಯಾವಾಗ ಮುಕ್ತಿ ಸಿಗ್ತೈತೋ, ಯಾವಾಗ ಡಿಸ್ಪೋಸಲ್ಗೆ ಅವಕಾಶಗಳು ಸಿಗ್ತಾವೋ, ಇದು ಇನ್ನೂ ಹೇಳಲಿಕ್ಕೆ ಬರುವಂಥದ್ದೇನಲ್ಲ. ನನಗೆ ಹೃದಯದಿಂದ ಮಾತಾಡುವಂಥ ಸ್ಥಿತಿ ಅದು. ಇನ್ನೆರಡನೇದಾಗಿ, ಈಗಾಗಲೇ ಕಟ್ಟಿ ಸಾಹೇಬರು ಭಾಳಷ್ಟು ನಮ್ಮ ಹಿಂದೆ ರಾಮಚಂದ್ರವರು ಲಾ ಆಫ್ ಕಾಂಟ್ಯಾಕ್ಟ್ ಹೇಳ್ತಾಯಿದ್ರು. ಅವಾಗ ಯೂನಿವರ್ಸಿಟಿ ಲಾ ಕಾಲೇಜ್ ನಮ್ಗೆ ಜೊತೆಗೆ ಸಪಾಡಿ ನಮ್ಮ ಎಡಳಿ ವಕೀಲರು ಎಲ್ಲ ಅವಾಗ ಹೇಳ್ತಿರೋ ಅವೆಲ್ಲ ನನಗೆ ರಿಕಲೆಕ್ಟ್ ಆಗ್ತಾ ಇತ್ತು. ಅವಾಗ ವಿದ್ಯಾರ್ಥಿ ಜೀವನ ಅವ್ನು ಕೇಳ್ತಾ ಇರೋದು 1976, 77ನಲ್ಲಿ ವಿಚಾರ ಹೇಳ್ತಾ ಇದ್ದೆ ನಾನು. ಅನೇಕ ವಿಚಾರಿಗೆ ಒಂದು ಓರಲ್ ಅಗ್ರಿಮೆಂಟ್ ಕ್ಯಾನ್ ಆಲ್ಸೋ ಬಿ ಎನ್ಫೋರ್ಸ್ ಅಂತ ಹೇಳಿದರು. ಅದೊಂದು ಆಶ್ಚರ್ಯಕರವಾದಂಥದ್ದು. ಸ್ಪೆಸಿಫಿಕ್ ರಿಲೀಫ್ ಕ್ಯಾನ್ ಬಿ ಕ್ಲೇಮ್ಡ್ ಅಂಥೇಳಿ. ಬರ್ಡನ್ ಈಸ್ ಆನ್ ದ ಪರ್ಸನ್ ಹೂ ಕ್ಲೇಮ್ಸ್ ಇಟ್ ಅನ್ನುವಂಥದ್ದು. ಒಂದು ಕಥೆ ನೆನಪಾಗ್ತದೆ ಸುಮ್ಮನೆ ನನಗೆ. ಮೋಡ್ ಆಫ್ ಪ್ರೂಫ್ ಮಸ್ಟ್ ಬಿ ಕನ್ವಿನ್ಸಿಂಗ್ ಅಂತ. ಪ್ರೂಫು ಜಡ್ಜಿಗಳಿಗೆ, ನ್ಯಾಯವಾದಿಗಳಿಗೆ, ಇನ್ನುಳಿದಂತೆ ಎಲ್ರಿಗೂ ಕನ್ವಿನ್ಸ್ ಆಗುವಂಥದ್ದು ಇರಬೇಕು. ಒಂದು ಕಥೆ ನನಗೆ ನೆನಪಾದದ್ದು. ಅದು ಹೇಳ್ತಾ ಇರುವಾಗ ಇಬ್ಬರು ತಾಯಂದಿರ ಮಧ್ಯೆ ಒಂದು ಕೂಸಿನ ಬಗ್ಗೆ ವ್ಯಾಜ್ಯ ನಡೆದಿತ್ತಂತ. ಹಿಂದಿನ ಯಾವಾಗೊಂದು ರಾಜನ ಕಥೆದ್ದು ಅದು. ರಾಜನ ತಕ್ಕ ಹೋಯ್ತಂತ ಅದು ಕತೆ. ಇದು ಕೂಸು ನಂದು, ಈ ಮಗು ನಂದು ಅಂತ ಇಬ್ಬರು ತಾಯಂದ್ರೆ ಬಡ್ದಾಡ್ಲಿಕ್ಕೆ ಹತ್ತಿರಂತ. ಅವ್ರಿಗೆ ಆಶ್ಚರ್ಯ ಆಯ್ತಂತ. ಅವ ಮಂತ್ರಿ ಹೆಂಗಪ್ಪ ನಿರ್ಧಾರ ಮಾಡೋದು, ಕೂಸು ಯಾರ್ದು ಅಂತ. ಕಡೆಗೆ ಅವ ಮಂತ್ರಿ ಕಿವಿಯಲ್ಲಿ ಊದಿ ಹೇಳಿದಂತ, ಇದನ್ನು ತೀರ್ಮಾನ ಮಾಡಿ ಸರಿ ಆಗುತ್ತೆ, ನ್ಯಾಯ ಸಿಕ್ಬಿಡ್ತದಂತ. ಇಲ್ಲ, ಇಬ್ಬರು ಹಂಚಲಿಕ್ಕೆ ನಮಗೆ ಸಾಧ್ಯ ಆಗವಲ್ದು, 2 ಭಾಗ ಮಾಡಿ ಒಬ್ಬರಿಗೆ ಒಂದು ಭಾಗ ಕೊಟ್ಟುಬಿಡೋನು ಅಂತ ಹೇಳಿದ್ರಿಂದ ಆ ನಿಜವಾದ ಹೆತ್ತ ತಾಯಿ ಓಡಿ ಬಂದ ಕಾಲು ಮುಗಿದು ಹೇಳಿದಂತ, ಆ ಕೂಸು ಹೊಡಿಲಿಕ್ಕೆ ಹೋಗ್ಬೇಡಿ, ಅದನ್ನು ಆಕೆ ಅವಾಗ ನಂಬಿಕೆ ಕೊಟ್ಬಿಟ್ರಂತ. ನೀನೇ ಆಕೆ ಆ ಕೂಸಿನ ತಾಯಿ ಅಂತ ನಿರ್ಧಾರ ಮಾಡ್ತಾರೆ. ಇದು ಭಾಳ ಸರಿ ಇಂತಿಂಥ ಜಜ್ಮೆಂಟ್ ಕೊಡುವಂಥದ್ದು ಪ್ರಸಂಗಗಳು ಈ ರೀತಿ ಹ್ಯೂಮನ್ ನೇಚರ್ ಬಗ್ಗೆ, ಆಮೇಲೆ ಇವೆಲ್ಲ ಕನ್ವಿನ್ಸಿಂಗ್ ಅಂತ ಹೇಳ್ತಾ ಇದ್ದೀವಿ. ಒಂದೊಂದು ಅಪ್ರಿಷಿಯೇಷನ್ ಬಗ್ಗೆ, ಆ ಸಂದರ್ಭದಲ್ಲಿ ಆ ಅವಕಾಶಗಳು ಯಾವ ರೀತಿ ಬಂದಿದ್ದಾವ, ಎವಿಡೆನ್ಸ್ ಏನೇನು ಬಂದಿದೆ ಆನ್ ರಿಕಾರ್ಡು, ಆ ಭಾವನಾತ್ಮಕ ಸಂಗತಿಗಳು ಕೂಡ ಜಡ್ಜಿಗಳ ಮನಸ್ಸಿನಲ್ಲಿ ಒಂದು ನಿರ್ಣಯಕ್ಕೆ ಕೊಡಬೇಕಾದ್ರೆ ಭಾಳಷ್ಟು ವಿಶೇಷ ಪಾತ್ರಗಳನ್ನು ವಹಿಸ್ತೈತೆ. ಈ ರೂಲ್ಸು ರೆಗ್ಯುಲೇಷನ್ ಇದೊಂದು ಭಾಗನೇ ಯಾವಾಗಲೂ. ಇದಕ್ಕಿಂತ ಮೀರಿದಂಥದ್ದು ಕೂಡ ಅವ್ರ ಮನಸ್ಸಲ್ಲಿ ಬರ್ತಾ ಇರುವಂಥದ್ದನ್ನು ಕೂಡ ನಾವು ಯಾರೂ ಮರಿಬಾರ್ದು. ಒಟ್ಟಾರೆ ನಮ್ಮ ಭಾರತದ ಬಗ್ಗೆ SR ಪಾಟೀಲ್ ಭಾಳಷ್ಟು ಪ್ರೈಸ್ ಮಾಡಿ ಹೇಳಿದರು. ನಾನು ಕೂಡ ಅದರೊಳಗೆ ಒಬ್ಬನಾಗಿದ್ದೆ. ನನಗೊಂದು 10-15 ವರ್ಷ ಪ್ರಾಕ್ಟೀಸ್ ಮಾಡಿ ಈ ಇನ್ನುಳಿದಂಥ ಅಡ್ವೊಕೇಟ್ ಆರ್ ದ ಬೆಸ್ಟ್ ಪೊಲಿಟಿಷಿಯನ್ಸ್ ಆಫ್ ಆಲ್ ದ ಏಜಸ್ ಅಂತ ಇದೊಂದು ತಲೆಯಾಗೈತೆ ನಮ್ಗೆ. ಇದು ನಾವು ಹೇಳ್ಕೊತ ಬಂದೀವಿ. ಹಂಗೆ ನಮ್ಮ ಸಲಗೆ ಫಾರ್ ಅವರ್ ಪ್ರೊಟೆಕ್ಷನ್ ಇದು ಹೇಳೋದು. ಹೋರಾಟ ಮಾಡ್ತಾಯಿದ್ದೀವಿ. ರಾಜಕಾರಣದಾಗ ಜನರಿಗೆ ಒಳ್ಳೇದು ಮಾಡ್ಬೇಕನ್ನುವಂಥ ಹಂಬಲ, ತುಮುಲ ಇದು ಮಾತ್ರ ಒಣಗಿಲ್ಲ ನಮ್ದು. ಹೃದಯ ಯಾವಾಗಲೂ ಹಸೀನೆ. ಯಾವುದೇ ಸಮಸ್ಯೆ, ಯಾವುದೇ ಸಂದರ್ಭ, ಯಾವುದೇ ವ್ಯಕ್ತಿ ತೊಗೊಂಬರಲಿ, ಅದನ್ನ ಅಡ್ರೆಸ್ ಮಾಡಲ್ಲ ದಾಟಿ ಹೋಗುವಂಥದ್ದು ಸ್ವಭಾವ ನಾವೂ ಇಟ್ಕೊಂಡಿಲ್ಲ ಇವತ್ತಿನವರೆಗೂ. ಅದಕ್ಕೆ ನಿಮ್ಮಲ್ಲಿ ಕೇಳ್ತಾ ಇದ್ದೀರಿ, ಯಾವುದೇ ಸಮಸ್ಯೆಯಲ್ಲಿ ಇವತ್ತಿನ ಇದರ ಬಗ್ಗೆ, ಕಾನೂನಿನ ಬಗ್ಗೆ ಅನೇಕ ಈ 3 ದಿವಸದಿಂದ ನೀವು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದೀರಿ. ಎನ್ಲೈಟನ್ ಆಗಿದ್ದೀರಿ ಪ್ರತಿಯೊಬ್ಬರು ಹೊಸ ಕಾನೂನುಗಳ ಬಗ್ಗೆ ತಿಳುವಳಿಕೆ ಮೂಡಿಸ್ಕೊಂಡಿದ್ದೀರಿ. ಈ ಬುಕ್ಸ್ ಅನ್ನುವಂಥದ್ದು, ಈ ಲಾಸ್ ಅನ್ನೋದು ಏನೇನು ಬರ್ತಾವೆ ಎಲ್ಲನೂ ಅದನ್ನೆಲ್ಲದು ಉಪಯೋಗ ನೀವು ಮಾಡಿಕೊಡ್ರಿ. ಲೈಬ್ರರಿ ಉಪಯೋಗ ಮಾಡ್ತಾಯಿದ್ರಿ. ಈ ವಾಸ್ತವಿಕ ಸ್ಥಿತಿ, ವಾಸ್ತವಿಕ ಏನು ದಿನದಲ್ಲಿ ಏನು ಕಾನೂನಿನಲ್ಲಿ ಬದಲಾವಣೆ ಇರ್ತಾವೆ, ಇಗ್ನರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಯಾರಾದರೂ ಹಿಡಿಯೋಕ್ಕಿಲ್ಲ, ಸಾಧ್ಯ ಇಲ್ಲ. ಸೊ ಅಪ್ಡೇಟಾಗಿ ನೀವು ಇರಬೇಕನ್ನುವಂಥ ಅಪೇಕ್ಷೆ ಅಂದಿದೆ. ಹಿಂದೆ ಭಾಳಷ್ಟು ವಕೀಲರು ನೆನೆಸ್ಪಿಸ್ಕೊಂಡ್ರವರು ಈಗ ಸಮಕಾಲೀನರಲ್ಲಿ ಭಾಳ ಜನ ಇದ್ದಾರೆ. ಈಗ ನನಗೆ ಹೆಸರು ಹೇಳ್ತಾ ಹೋದ್ರೆ ಮತ್ತೆ ತಪ್ಪಾಗ್ಬೋದು.
ಅನೇಕರಿದ್ದೀರಿ ಒಳ್ಳೊಳ್ಳೆ ಹೆಸರು ಮಾಡಿದಂಥವ್ರು. ಇದು ಬಾಗಲಕೋಟೆ ವಕೀಲರ ಸಂಘದಿಂದ ಒಳ್ಳೆಯ ಅತ್ಯುತ್ತಮ ಗುಣಮಟ್ಟದ ವಕೀಲರು ಆಗಬೇಕು. ಒಳ್ಳೆ ಒಳ್ಳೆ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿ ಕೂಡ ಭಾಳ ಜನ ನೇಮಕ ಆದಂಥವ್ರು, ನಿವೃತ್ತ ಆದಂಥವ್ರು ಅದಾರ. ಈ ಪ್ರಕ್ರಿಯೆ ಮುಂದುವರಿತಾ ಇರಬೇಕು ಅನ್ನೋಂಥ ವಿಚಾರ ಈ ಸಂದರ್ಭ ಹೇಳ್ತಾ, ಕೋರ್ಟಿಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ಒಂದು ವಿಚಾರ ಹೇಳಿದರು. ಗ್ರಂಥಾಲಯವನ್ನು ಮೇಲ್ದರ್ಜೆಗೇರಿಸಿ ಅನುದಾನ ನೀಡಿಕೊಡ್ತು. ಇಲ್ಲಿ ಭರವಸೆ ಕೊಡ್ತೇನೆ, ನಾನು 5 ಲಕ್ಷ ರೂಪಾಯಿ ನನ್ನ ಅನುದಾನದಿಂದ ಈ ಬಾರ್ ಅಸೋಸಿಯೇಷನ್ ನನಗೆ ಕೊಡ್ತೇನೆ. ಒಟ್ಟಾರೆ ನಿಮ್ಮವನಾಗಿ ನಾನು ಹೇಳುವಂಥದ್ದು, ಈ ಸಂಘದ ಒಬ್ಬ ಸದಸ್ಯನಾಗಿ, ಹಳೆಯ ಸ್ನೇಹಿತನಾಗಿ ನಿಮ್ಮಲ್ಲಿ ಕೂಡ ಒಂದು ಹೇಳ್ತಾ ಇದ್ದೀನಿ. ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮಲ್ಲಿ ಕೇಳುವಂಥದ್ದು, ಸಮಸ್ಯೆ ಏನಿದ್ದರೂ ನೀವು ಕೂಡ ಹೋರಾಟ ಮಾಡೋದು. SR ಪಾಟೀಲ್ ಹೇಳಿದಾಗೆ ನಿಮ್ಮ ವೈಯಕ್ತಿಕ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನನ್ನು ಬಂದು ಅಪ್ರೋಚ್ ಆಗುವಂಥದ್ದು ಮಾಡಿರಿ. ಆಗುವಂಥ ಕೆಲಸ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಅಪ್ರೋಚ್ ಆಗಲಿಕ್ಕೆ ಏನು ತೊಂದರೆ ಏನಿಲ್ಲ. ಆದರೂ ಕೂಡ ನಿಮ್ಮಲ್ಲಿ ಆಹ್ವಾನ ಈ ಸಂದರ್ಭ ಮಾಡ್ತಾ, ನನ್ನನ್ನು ಕೂಡ ಆತ್ಮೀಯವಾಗಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಸಂಘಟಕರಿಗೆ, ಬಾರ್ ಅಸೋಸಿಯೇಷನ್ ಎಲ್ಲ ಸದಸ್ಯ ಬಾಂಧವರಿಗೆ, ಆತ್ಮೀಯ ಮಿತ್ರರಿಗೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ PH ಪೂಜಾರ್ ಸಾಹೇಬರಿಗೆ.